ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಯಾಕಂತಂದರೆ ನಾನು ನನ್ನಲ್ಲಿರುವಂತಹ ಸೇವಂತಿಗೆ ಹೂಗಿಡಗಳನ್ನ ರೀಪಾಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಪಿಂಚಿಂಗ್, ಪ್ರೂನಿಂಗ್ ಹಾಗೂ ಹಾಕಲೇಬೇಕಾದಂತಹ ಗೊಬ್ಬರಗಳು, ಹೀಗೆ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸೇವಂತಿಗೆ ಹೂಗಿಡಗಳ ಬೆಳೆಯೋರ ಸ್ಟ್ರಾಟಜಿ ಅಂತಂದರೆ 1 ಎಕರೆ 2 ಎಕರೆ ಬೆಳೆಯೋರ ಸ್ಟ್ರಾಟಜಿಗಳು ಚೇಂಜ್ ಇರುತ್ತೆ. ನಮ್ಮ ಗಾರ್ಡನರ್ಸ್ ಅಂದರೆ ಗಾರ್ಡನಿಂಗಲ್ಲಿ ಆಸಕ್ತಿ ಇರೋರು ಬೆಳೆಸುವಂತಹ ಸೇವಂತಿಗೆ ಗಿಡಗಳ ಬೆಳವಣಿಗೆ ಅಥವಾ ಅವುಗಳ ಆರೈಕೆ ಕೂಡ ವಿಭಿನ್ನವಾಗಿರುವಂಥದ್ದು. ಈ ಇಷ್ಟು ಕಲೆಕ್ಷನ್ಗಳು ಕೂಡ ನನ್ನಲ್ಲಿರುವಂತಹ ಸೇವಂತಿಗೆ ಹೂ ಗಿಡಗಳು. ನಾನು ಇಲ್ಲಿ ನನ್ನಲ್ಲಿ ಹೋದ ವರ್ಷ ಹಾಕಿದ್ದಂತಹ ಈ ಒಂದು ಬಿಳಿ ಸೇವಂತಿಗೆ ಗಿಡವನ್ನು ಹಳೆ ಗಿಡಗಳೇನಿತ್ತೋ ಅಥವಾ ಎಕ್ಸ್ಟ್ರಾ ಬೆಳೆದಿರುವಂತಹ ಬ್ರಾಂಚಸ್ನ ನಾನು ಒಂದು ಶಾರ್ಪ್ ಪ್ರೂನರಿಂದ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು ಅದರಲ್ಲಿರುವಂತಹ ಯಾವುದೇ ಸಣ್ಣ ಪುಟ್ಟ ಕಳೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ನಾವು ತೆಗಿಬೇಕಾಗುತ್ತೆ. ಯಾಕಂತಂದರೆ ನಾವು ಹಾಕುವಂತಹ ಮಣ್ಣಿನಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಕೂಡ ಆ ಗಿಡಕ್ಕೆ ಸಿಕ್ಕಿ ಅದು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಒಂದು ಟೂಲ್ನ ತಗೊಂಡು ನಾವು ಗಿಡದ ಮೇಲ್ಮಣ್ಣನ್ನು ನಾವು ಸಡಿಲಗೊಳಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ಈಗ ಆಲ್ರೆಡಿ ಇರುವಂತಹ ಮಣ್ಣು ಹಳೆಯದಾಗಿರೋದ್ರಿಂದ ನಾವು ಹೊಸ ಮಣ್ಣನ್ನು ಹಾಕೋದ್ರ ಮೂಲಕ ಆ ಗಿಡಕ್ಕೆ ಒಂದು ಹೊಸ ಜೀವ ಅಥವಾ ಮರುಜೀವ ಕೊಟ್ಟಂತಾಗುತ್ತೆ. ಇದರಿಂದ ಗಿಡದ ಬೆಳವಣಿಗೆ ನಾವು ನಿರೀಕ್ಷಿಸಿದ ಪ್ರಮಾಣದಲ್ಲಿ ಆಗ್ತಾ ಹೋಗುತ್ತೆ. ಹಾಗೆ ನಾನು ಇದರಲ್ಲಿ ಬೆಳೆದಿದ್ದಂತಹ ಒಂದು ಸಣ್ಣ ಗಿಡನೂ ಕೂಡ ಕಿತ್ತು ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಮಣ್ಣಿನ ಮಿಶ್ರಣ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಕೆಂಪು ಮಣ್ಣು, ಕೌಡಂಗ್ ಮೆನ್ಯೂರು, ಕೋಕೋಪೀಟು ಮತ್ತು ವರ್ಮಿ ಕಾಂಪೋಸ್ಟು ಇಷ್ಟು ಮಿಶ್ರಣವನ್ನು ನಾನು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಹೊಸ ಮಣ್ಣನ್ನು ಹಾಕೋದ್ರಿಂದ ಈ ಗಿಡಗಳು ಹೆಚ್ಚು ಬುಷಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಜೂನ್ ಜುಲೈ ತಿಂಗಳಲ್ಲಿ ನಾವು ರೀಪಾಟ್ ಮಾಡೋದಕ್ಕೆ ಸರಿಯಾದಂತಹ ತಿಂಗಳು ಅಥವಾ ಮಂತ್ ಅಂತ ಹೇಳ್ಬೋದು. ಜೂನ್ ಅಥವಾ ಜುಲೈ ತಿಂಗಳು ಮಳೆಗಾಲದ ಆರಂಭದ ತಿಂಗಳಲ್ಲಿ ನಾವು ಸೇವಂತಿಗೆ ಗಿಡಗಳನ್ನ ರೀಪಾಟ್ ಮಾಡ್ತು ಅಂತಂದರೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಗಿಡ ಹೆಚ್ಚು ಬುಷಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇದು ಇನ್ನೊಂದು ವೆರೈಟಿ, ಪರ್ಪಲ್ ವೆರೈಟಿ ಸೇವಂತಿಗೆ ಹೂ ಗಿಡ. ಇದು ತುಂಬ ಹೈಟ್ ಬೆಳೆದು ಜಾಸ್ತಿ ಬ್ರಾಂಚಸ್ ಬಂದಿದ್ದರಿಂದ ನಾನು ಅವೆಲ್ಲವನ್ನು ಕೂಡ ಕಟ್ ಮಾಡಿ ತೆಗೆದಿದ್ದೀನಿ. ಮತ್ತು ಈ ಒಂದು ಕಟ್ಟಿಂಗ್ಸಿಂದ ಸೇವಂತಿಗೆ ಹೂ ಗಿಡಗಳನ್ನ ಬೆಳೆಯುವಂತಹ ಒಂದು ಎಕ್ಸ್ಪೆರಿಮೆಂಟ್ ಕೂಡ ನಾನು ಟ್ರೈ ಮಾಡಿದ್ದೀನಿ. ಅದೇನಾದರೂ ಸಕ್ಸಸ್ ಆಯಿತು ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಮತ್ತು ನೀವು ಅಬ್ಸರ್ವ್ ಮಾಡ್ತಿರೋ ರೀತಿ ಈ ಗಿಡದಲ್ಲಿ ಎಕ್ಸ್ಟ್ರಾ ಬೆಳೆದಿರುವಂತಹ ಎಲೆಗಳು ಅಥವಾ ಅದರಲ್ಲಿರುವಂತಹ ಯಾವುದೇ ರೀತಿ ಕಳೆ ಎಲ್ಲವನ್ನೂ ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಹೆಚ್ಚು ಅನವಶ್ಯಕ ಎಲೆಗಳು, ರೋಗ ಹತ್ತಿರೋದಾಗಿರ್ಬೋದು ಅಥವಾ ಹಳೆ ಗಿಡದ ಎಲೆಗಳು, ಇವೆಲ್ಲವೂ ಕೂಡ ಮದರ್ ಪ್ಲಾಂಟಿಗೆ ಸಿಗಬೇಕಾದಂತಹ ಯಾವುದೇ ರೀತಿ ಪೋಷಕಾಂಶನ ಗಿಡಕ್ಕೆ ಸರಿಯಾಗಿ ತಲುಪಿಸೋದಕ್ಕೆ ಅವು ಪ್ರಾಬ್ಲಮ್ ಮಾಡೋದ್ರಿಂದ ಅವೆಲ್ಲವನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಇದರ ನಡುವೆ ನಾನೊಂದು ಟಿಪ್ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ನರ್ಸರಿಯಿಂದ ತಂದಂತಹ ಯಾವುದೇ ಗಿಡನೂ ಕೂಡ ನಾವು ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಬಾರ್ದು. ಪಾಟಿಗಾಗಿರ್ಬೋದು, ಭೂಮಿಗಾಗಿರ್ಬೋದು. ಅವನ್ನ 1 ವಾರ, ನರ್ಸರಿಯಿಂದ ತಂದ 1 ವಾರ ನಮ್ಮ ಒಂದು ಪರಿಸರಕ್ಕೆ ಹೊಂದ್ಕೊಳ್ಳೋ ರೀತಿ ನಾವು ಇಡಬೇಕಾಗುತ್ತೆ. ಆ ನಂತರದಲ್ಲಿ ನಾವು ಪಾಟಿಗೆ ಅಥವಾ ನಾವು ಡೈರೆಕ್ಟ್ ಭೂಮಿಗೆ ಹಾಕೋದ್ರಿಂದ ಒಂದು ಸಕ್ಸಸ್ ರೇಟ್ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿರುವಂತಹ ಒಂದು ಪಾಯಿಂಟ್. ಸೇವಂತಿಗೆ ಹೂ ಗಿಡಗಳನ್ನ ಬೆಳೆಸೋದು ಅಷ್ಟೇನು ಈಸಿ ಕೆಲಸ ಅಲ್ಲ. ನಾವು ನರ್ಸರಿಯಿಂದ 100-150 ದುಡ್ಡು ಕೊಟ್ಟು ತಂದಿರುವಂತಹ ಗಿಡ ಒಮ್ಮೆ ಸತ್ತೋಯ್ತು ಅಂತಂದರೆ ಅದು ತುಂಬ ಬೇಜಾರಾಗುವಂಥ ಸಂಗತಿ. ಹಾಗಾಗಿ ನಾವು ಒಂದು ರೈಟ್ ವೇನಲ್ಲಿ, ಒಂದು ರೈಟ್ ಮೆಥಡ್ಸ್ನ ಯೂಸ್ ಮಾಡಿ ನಾವು ಸೇವಂತಿಗೆನ ಹಾಕಿದ್ದೇ ಆಯಿತು ಅಂತ ಅಂದರೆ ಡೆಫಿನೆಟ್ಟಾಗಿ ನಾವು 100% ಅದರಿಂದ ಸಕ್ಸಸ್ನ ಕಾಣಬಹುದು. ಈ ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಡ್ರೈನೇಜ್ ಹೋಲು ಏನಾದರೂ ಸಿಕ್ಕಾಕೊಂಡಿರುತ್ತೆ ಅಥವಾ ಅದು ನೀರು ಹೋಗೋದಕ್ಕೆ ಏನಾದರೂ ಸ್ಟಕ್ ಆಗಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಡ್ರೈನೇಜ್ ಹೋಲನ್ನು ಕೂಡ ಒಂದು ಕಡ್ಡಿ ಸಹಾಯದಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಪಾಟ್ ಕೂಡ ಸ್ವಲ್ಪ ಚಿಕ್ಕದೇ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಪಾಟ್ ತೊಗೊಂತು ಅಂತಂದರೆ ಮದರ್ ಪ್ಲಾಂಟಿಂದ ಹೆಚ್ಚು ಸಣ್ಣ ಸಸಿಗಳನ್ನ ನೀವು ಪಡಿಬಹುದು. ಮತ್ತು ಇರುವಂತಹ ರೂಟ್ ಪ್ಲಾಂಟ್ ಏನಿದೆಯೋ ಅದು ಕೂಡ
ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ದೊಡ್ಡ ಪಾಟ್ ಸೈಜ್ ಆಯ್ಕೆ ಮಾಡ್ಕೊಂತು ಅಂದರೆ ಸಹಾಯ ಆಗುತ್ತೆ. ಮತ್ತು ಪಾಟಲ್ಲಿ ಬೆಳೆಯುವಂತಹ ಯಾರೇ ಆದರೂ ಕೂಡ ಪಾಟಲ್ಲಿ ಸರಿಯಾದ ಡ್ರೈನೇಜ್ ಹೋಲ್ಗಳನ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ವಿಚಾರ. ಮತ್ತು ನಾನಿಲ್ಲಿ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಕೂಡ ಯೂಸ್ ಮಾಡಿಲ್ಲ. ಎಲ್ಲದೂ ಕೂಡ ನ್ಯಾಚುರಲ್ ಆಗಿ ಸಿಗುವಂತಹ ಸಗಣಿ ಗೊಬ್ಬರ ಆಗಿರ್ಬೋದು, ಕೆಮ್ಮಣ್ಣು ಮತ್ತು ವರ್ಮಿ ಕಾಂಪೋಸ್ಟ್ ಒಂದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಅದರ ಅಪ್ಡೇಟ್ಸ್ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ನರ್ಸರಿಯಿಂದ ತಂದಂತಹ ಸೇವಂತಿಗೆ ಗಿಡಗಳು ಚೆನ್ನಾಗಿ ಬಂತು, ಎಕ್ಸ್ಟ್ರಾ ಸಣ್ಣ ಸಣ್ಣ ಗಿಡಗಳು ಬರ್ತಿದೆ ಅಂದರೆ ಅದಕ್ಕಿಂತ ಖುಷಿ ವಿಚಾರ ಯಾವುದೂ ಇಲ್ಲ. ಹಾಗಾಗಿ ಅವುಗಳ ಪ್ರಾಪರ್ ಕೇರ್ನ ನಾವು ಇನಿಷಿಯಲಿ ಚೆನ್ನಾಗಿ ತಗೊಳ್ತು ಅಂತಂದರೆ ಡೆಫಿನೆಟ್ಲಿ ನಾವು ಯಾವುದೇ ಡೌಟ್ ಇಲ್ಲದೆ ಹೊಸ ಹೊಸ ಗಿಡಗಳು, ಸಣ್ಣ ಸಣ್ಣ ಗಿಡಗಳನ್ನ ನಾವು ಮದರ್ ಪ್ಲಾಂಟಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಹೇಳ್ತಿರೋಂಥ ಈ ಇಷ್ಟು ಟಿಪ್ಸ್ಗಳು ಕೂಡ ನಾನು ನನ್ನ ಗಾರ್ಡನಿಂಗ್ ಜರ್ನಿನಲ್ಲಿ 3 ವರ್ಷ 4 ವರ್ಷದಿಂದ ಫಾಲೋ ಮಾಡ್ಕೊಂಬಂದಿರೋದು. ನಾನು ಆರಂಭದಲ್ಲಿ ಸಾಕಷ್ಟು ಫೇಲ್ಯೂರ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಟ್ ಈಗ ನನಗೆ ಗಿಡಗಳ ಬಗ್ಗೆ ಹೆಚ್ಚು ತಿಳ್ಕೊತಾ ಹೋದಾಗಿಂದ ನನಗೆ ಬಂದಿರೋಂಥ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವ್ಯಾವ ಕಲರ್ ಸೇವಂತಿಗೆ ಅಂತ ನನಗೆ ಐಡಿಯಾ ಇಲ್ಲ. ಆದರೂ ಈ ಎಲ್ಲ ಸೇವಂತಿಗೆ ಹೂ ಗಿಡಗಳನ್ನು ಕೂಡ ನಾನು ಇಷ್ಟಪಟ್ಟು ನರ್ಸರಿಯಿಂದ ತಂದು ಹಾಕಿ ಬೆಳೆಸಿರೋವಂಥವು. ಕೆಲವೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಕೆಲವು ಸತ್ತೋಗಿರೋದು ಉಂಟು. ಆದರೂ ಕೂಡ ಆ ಕ್ರೇಜು ಅಥವಾ ಆ ಸೇವಂತಿಗೆ ಗಿಡಗಳನ್ನ ಬೆಳೆಸಬೇಕು ಅನ್ನೋ ಹುಚ್ಚುತನ ಮಾತ್ರ ಎಷ್ಟೇ ಹೂ ಗಿಡಗಳನ್ನ ಕಳ್ಕೊಂಡ್ರೂ ಕೂಡ ಪುನಃ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಸೇವಂತಿಗೆ ಗಿಡ ನೀವು ನೋಡ್ತಾ ಇರ್ಬೋದು, ಹೆಚ್ಚು ಬುಷಿಯಾಗಿ ತುಂಬ ಚೆನ್ನಾಗಿ ಬಂದಿರೋದು. ಯಾಕಂತಂದರೆ ನಾನು ದೊಡ್ಡದು ಒಂದು ಒಡೆದೋಗಿರುವಂತಹ ಬಕೆಟಲ್ಲಿ ಹಾಕಿದ್ದೀನಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಾವು ಪಾಟ್ ಸೈಜ್ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ಸೇವಂತಿಗೆ ಹೂ ಚೆನ್ನಾಗಿ ಬರೋದಕ್ಕೆ ತುಂಬ ಉಪಯೋಗ ಆಗುವಂತಹ ವಿಚಾರ. ಹಾಗಾಗಿ ಬಿಗ್ ಸೈಜ್ ಪಾಟ್ನ ನಾವು ಸೇವಂತಿಗೆ ಗಿಡಗಳ ಬೆಳೆಸೋದಕ್ಕೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಪಿಂಚಿಂಗ್ ಏನಿದೆಯೋ ಅಂದರೆ ಗಿಡದ ತುದಿ ಪಾರ್ಟ್ ಇರುತ್ತಲ್ಲ, ಎಡ್ಜ್ ಪಾರ್ಟು, ಅದನ್ನು ನಾವು ಪಿಂಚಿಂಗ್ ಮಾಡಿ ತೆಗಿತು ಅಂತಂದರೆ ಎಕ್ಸ್ಟ್ರಾ ಬ್ರಾಂಚಸ್ ಬರುತ್ತೆ, ಹೊಸ ಬ್ರಾಂಚಸ್ ಬಂದು ಗಿಡ ಹೆಚ್ಚು ಬುಷಿಯಾಗಿ ಬಂದು ನಾವು ಹೆಚ್ಚು ಮೊಗ್ಗುಗಳು, ಹೂಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ಮ ದೇಹಕ್ಕೆ ಹೇಗೆ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇದೆಯೋ ಗಿಡದ ಬೆಳವಣಿಗೆಗೂ ಕೂಡ ಅದಕ್ಕೆ ಏನೇನೆಲ್ಲ ಪೂರಕವಾಗಿ ನಾವು ಮಾಡಬೇಕಾಗುತ್ತೆ ಅದನ್ನು ಮಾಡಿದ್ರೆ ಮಾತ್ರ ನಾವು ಆ ಗಿಡದ ಒಂದು ಉತ್ತಮವಾದಂತಹ ರಿಸಲ್ಟ್ನ ನಾವು ನಿರೀಕ್ಷಿಸಬಹುದು. ಆ್ಯಸ್ ಯೂಶುವಲ್ ನಾನು ನನ್ನ ಗಾರ್ಡನ್ನ ಎಲ್ಲ ಗಿಡಗಳಿಗೂ ಯೂಸ್ ಮಾಡುವಂತಹ ಕೆಂಪು ಮಣ್ಣು ಹಾಗೂ ಎಲ್ಲ ನಾನು ಆವಾಗಲೇ ಹೇಳಿದಂಥ ಕೌಡಂಗ್ ಮೆನ್ಯೂರು, ವರ್ಮಿ ಕಾಂಪೋಸ್ಟು ಎಲ್ಲದನ್ನು ಕೂಡ ಎಲ್ಲ ನನ್ನ ಸೇವಂತಿಗೆ ಹೂ ಗಿಡಗಳಿಗೂ ಕೂಡ ಹಾಕಿ ಇಟ್ಟಿದ್ದೀನಿ. ಫೈನಲ್ ಆಗಿ ಇನ್ನೊಂದು ಗಿಡ ಮಿಕ್ಕಿತ್ತು, ಅದನ್ನು ಕೂಡ ನಾನು ನೀಟಾಗಿ ಪ್ರೂನ್ ಮಾಡಿ ರೀಪಾಟ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಹೂವಿನ ಗಿಡಗಳನ್ನ ರೀಪಾಟ್ ಮಾಡಿ ನಾನು ಮಣ್ಣು ಗೊಬ್ಬರ ಹಾಕೋದಕ್ಕೆ ನಿಯರ್ಲಿ ಒಂದು 3 to 4 hours ನನಗೆ ಟೈಮ್ ತಗೊಳ್ತು. ಏನೇ ನಾನು ಅಷ್ಟು ಟೈಮ್ನ ಸ್ಪೆಂಡ್ ಮಾಡಿದರೂ ಕೂಡ ಅದರ ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಇಷ್ಟೊಂದು ಟೈಮ್ನ ಗಿಡಗಳ ಮೇಲೆ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಎಲ್ಲ ಸೇವಂತಿಗೆ ಹೂ ಗಿಡಗಳು ನಮ್ಮ ಮನೇಲಿ ಯಾವುದೇ ಬಕೆಟ್ ಹೊಡೆದೋದ್ರೂ ಕೂಡ ನಾನು ಆ ಒಂದು ಬಕೆಟ್ಗೆ ಸೇವಂತಿಗೆ ಗಿಡಗಳನ್ನೇ ಹಾಕೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಸೇವಂತಿಗೆ ಗಿಡ ಮತ್ತು ಜಿನಿಯಾ ಇವೆರಡೂ ಕೂಡ ನನಗೆ ಅತಿ ಹೆಚ್ಚು ಇಷ್ಟವಾಗಿರುವಂಥ ಹೂ ಗಿಡಗಳು. ನಾನು ಇವೆಲ್ಲವುದನ್ನು ಕೂಡ ರೀಪಾಟ್ ಮಾಡಿ ಅದಕ್ಕೆ ಬೇಕಾದಂತಹ ಮಣ್ಣು ಗೊಬ್ಬರ ಹಾಕೋದಕ್ಕೆ ಮೋರ್ ದ್ಯಾನ್ 4 hours ಸ್ಪೆಂಡ್ ಮಾಡಿದ್ದೀನಿ. ಈ ಸೇವಂತಿಗೆ ಗಿಡಗಳ ಅಪ್ಡೇಟ್ಸ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ಹೆಚ್ಚಿನ ಗಾರ್ಡನ್ ವಿಡಿಯೋಗಳಿಗಾಗಿ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.